ನ್ಯೂಸ್ 42 ಕನ್ನಡ. ಶಾಲೆಗಳನ್ನು ಉಳಿಸಿ ಉಳಿಸಿ ಕನ್ನಡ ಶಾಲೆಗಳನ್ನು ಉಳಿಸಿ ಉಳಿಸಿ ಎಲ್ಲ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾಸರಗೋಡು ನಮ್ಮದು ನಮ್ಮದು ಕಾಸರಗೋಡು ನಮ್ಮದು ನಮ್ಮದು ಕಾಸರಗೋಡು ನಮ್ಮದು ನಮ್ಮದು ಕಾಸರಗೋಡು ನಮ್ಮದು ನಮ್ಮದು ಕಾಸರಗೋಡು ನಮ್ಮದು ನಮ್ಮದು. ತಾವು ಗಮನಿಸ್ತಾ ಇದ್ದೀರಿ, 1956 ಕರ್ನಾಟಕ ಏಕೀಕರಣ, ಇಡೀ ರಾಜ್ಯ ಪುನರ್ವಿಂಗಡಣಾ ಸಮಿತಿ ಫಜಲಾಲಿ ಅಂಥೇಳಿ ಅದರ ಅಧ್ಯಕ್ಷರು, ಸದಸ್ಯರುಗಳು ಕೇರಳದ ಪಣಿಕರ್ ಅಂತಲೂ ಒಬ್ಬರಿದ್ದರು. ಭಾಳ ಮೇಧಾವಿ. ಅವರ ಬುದ್ಧಿವಂತಿಕೆಗೆ ನಾನು ಗೌರವ ಕೊಡ್ತೀನಿ. ಆದರೆ ಕಾಸರಗೋಡು ಅವರಿಂದ ಅಲ್ಲಿ ಸೇರಿಬಿಡ್ತು ಸ್ವಾರ್ಥ. 56ರಿಂದ ಇಲ್ಲಿವರೆಗೂ ಮೊದಲು ನಂಬೂದಿರಿಪಾದ್ ಚೀಫ್ ಮಿನಿಸ್ಟ್ರು, ಕೇರಳ ಸರ್ಕಾರದ ಕಮ್ಯುನಿಸ್ಟ್ ಪಾರ್ಟಿಯ ಮುಖ್ಯಮಂತ್ರಿ, ಅವರು ಸ್ವಲ್ಪ ಹೆಚ್ಚು ಕಡಿಮೆ ಕಾಸರಗೋಡನ್ನು ಬಿಟ್ಕೊಡತಕ್ಕಂಥ ಚಿಂತನೆ ಮಾಡಿದ್ರು. ನಮ್ಮವ್ರು ಯಾರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಿಲ್ಲ. ಅದಾದ ಮೇಲೆ ಸುಮಾರು ಇತ್ತೀಚೆಗೆ ಅಂದರೆ ಸುಮಾರು ಒಂದು 20 ವರ್ಷದ ಹಿಂದೆ ಮಹಾಜನ್ ವರದಿನಲ್ಲಿ ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ ಅಂಥೇಳಿ ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತ ನೇರವಾಗಿ ಹೇಳಿದ್ದಾರೆ. ಬೆಳಗಾವಿ ಕನ್ನಡಿಗರದು ಅಂತ ಹೇಳಿದ್ದಾರೆ. ಸೊಲ್ಲಾಪುರ, ಅಕ್ಕೆಲಕೋಟೆ, ಗಜ ಇಂಗ್ಲೇಜ್ ಎಲ್ಲವೂ ಕರ್ನಾಟಕದ್ದು ಅಂತ ಹೇಳಿದ್ದಾರೆ. ಇದು ಒಂದು ಕಡೆ ಮರಾಠಿಗಳ ಹಾವಳಿ, ಮತ್ತೊಂದು ಕಡೆ ಕೇರಳದವರು, ಇನ್ನೊಂದು ಕಡೆ ತಮಿಳುನಾಡು. ಕೇರಳ ಕಾಸರಗೋಡು, ಆಂಧ್ರ ಮಡಕ್ಸಿರ. ರಾಘವೇಂದ್ರ ಸ್ವಾಮಿ ದೇವಸ್ಥಾನನೂ ಕರ್ನಾಟಕ ಸೇರಬೇಕು. ರಾಘವೇಂದ್ರ ಸ್ವಾಮಿಗಳ ಮೂಲ ಕರ್ನಾಟಕದ್ದು. ಶ್ರೀಶೈಲ ಕರ್ನಾಟಕ ಸೇರಬೇಕು, ಆದರೆ ಅದು ಆಂಧ್ರದಲ್ಲಿ ಉಳಿದಿದೆ. ಗಡಿ ಭಾಗ ಮಡಕ್ಸಿರ ಸೇರಿದಂತೆ ಅನೇಕ ಗಡಿ ಭಾಗ ಆಂಧ್ರದಲ್ಲಿ ಉಳಿದಿದೆ. ತಾಳವಾಡಿ, ಹೊಸೂರು ತಮಿಳುನಾಡಿನಲ್ಲಿ ಉಳಿದಿದೆ. ಸುಮಾರು ನಿಮಗೆ ಹೇಳೋದಾದರೆ 2 ಕೋಟಿಗೂ ಮೇಲೆ ಕನ್ನಡಿಗರು ಗಡಿನಾಡಿನಲ್ಲಿ ಉಳಿದಿದ್ದಾರೆ. ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ಇದುವರೆಗೂ ಹೊರನಾಡ ಕನ್ನಡಿಗರ ಪರಿಸ್ಥಿತಿಯನ್ನು ಕೇಳಲಿಲ್ಲ. ಶಾಲಾ ಕಾಲೇಜು ಅವರ ಪರಿಸ್ಥಿತಿ, ಕನ್ನಡ ಸಂಘಟನೆಗಳ ಪರಿಸ್ಥಿತಿ ಕೇಳಲೇ ಇಲ್ಲ. ಈಗ ಬೆಂಕಿ ಬಿದ್ದಾಗ ಬಾವಿ ತೋಡೋದಕ್ಕೆ ಹೊರಟಿದ್ದಾರೆ. ಯಾವ ಕಾರಣಕ್ಕೂ ಕಾಸರಗೋಡು ಕೇರಳಕ್ಕಾಗೋದೇ ಇಲ್ಲ. ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಕಾಸರಗೋಡಿನಲ್ಲಿ ಇಷ್ಟೊತ್ತು ಈವರೆಗೂ 100ಕ್ಕೆ 100 ಕನ್ನಡವನ್ನು ಮಾತನಾಡ್ತಾರೆ. ಕಾಸರಗೋಡಿನಲ್ಲಿ ಮಹಾಮಹಿಮರೆಲ್ಲ ಬಂದಿದ್ದಾರೆ. ಕಯ್ಯಾರ ಕಿಣ್ಣಣ್ಣರೈ ಕಾಸರಗೋಡಿನ ಮಹಾಕವಿ, ಅದ್ಭುತ, ಭಾರಿ ಅನೇಕ ಮಹನೀಯರುಗಳು ಕಾಸರಗೋಡು ಬಂದಿದ್ದಾರೆ. ಇವತ್ತು
ಇದು ಕನ್ನಡ ಬಿಟ್ಟು ತಮಿಳನ್ನು ಕಲಿಬೇಕು ಅಂತ ಹೇಳಿದ್ದು ಇವತ್ತೇ ಅಲ್ಲ, ಸುಮಾರು ವರ್ಷದಿಂದ ಹೇಳ್ತಾ ಇದ್ದಾರೆ ಅವರು. ನಮ್ಮ ಸರ್ಕಾರದವರು ಇವತ್ತು ಅವರ ಎಚ್ಚರಿಕೆ ಆಗಿದೆ. BJP ಅವರಿಗೆ ಎಲ್ಲೂ ಇಲ್ಲದ ಅಭಿಮಾನ ಬಂದ್ಬಿಟ್ಟಿದೆ ಅವರ ಕನ್ನಡದ ಬಗ್ಗೆ. BJP ಅವರು ಮೊದಲು ಹಿಂದಿ ಬಗ್ಗೆ ಹೇಳಬೇಕು. ಹಿಂದಿ ಏನು ನಿಮ್ಮ ನಿಲುವು? BJP ಅವ್ರ ನಿಲುವೇನು? ಕನ್ನಡದ ಬಗ್ಗೆ ಈಗ ರಾಜಕೀಯಕ್ಕೆ ಮಾತಾಡ್ತಾ ಇದ್ದೀರಿ, BJP ನಿಲುವೇನು? ಹಿಂದಿ ಇರಬೇಕಾ ಬೇಡವಾ? ನಮ್ಮ ರಾಜ್ಯದಿಂದ ಹಿಂದಿ ನಾವು ಬೇಡ, ನೀವು ಒಪ್ತೀರಾ? ನೀವು BJP ಅವರು ರಾಜಕೀಯ ಮಾಡ್ತಾ ಇದ್ದೀರಿ. ನಾನು ತಮಗೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಈ ಬಗ್ಗೆ ತೀವ್ರವಾಗಿ ಗಮನ ಹರಿಸಬೇಕು. ಮೊದಲು ಮಾಡಬೇಕಾಗಿರೋದು ವಿಶೇಷ ಅಧಿವೇಶನವನ್ನು ಕರಿಬೇಕು. ವಿಶೇಷ ಅಧಿವೇಶನವನ್ನು ಕರೆದು ಸರ್ವಾನುಮತದ ನಿರ್ಣಯ ಕಾಸರಗೋಡು ಕರ್ನಾಟಕ ಸೇರಬೇಕು. ಕಾಸರಗೋಡು ಕರ್ನಾಟಕ ಸೇರಬೇಕು. ಇಲ್ಲ ನಾವೇ ಕಾಸರಗೋಡು ನುಗ್ತೀವಿ ಅಂತ ಹೇಳಬೇಕು. ಇದು ಶಾಸನಸಭೆಯನ್ನು ಕರೀಲೇಬೇಕು. ರಾಷ್ಟ್ರಪತಿ ಹತ್ರ ನಿಯೋಗ ಹೋಗಬೇಕು. ಸುಪ್ರೀಂ ಕೋರ್ಟ್ ನ್ಯಾಯಾಂಗವಾಗಿ ಹೋರಾಟ ಮಾಡಬೇಕು. ಯಾವ ಕಾರಣಕ್ಕೂ ಕನ್ನಡ ಶಾಲೆಗಳು ಕನ್ನಡ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲವೇ ಇಲ್ಲ. ನಾವು ಕಾಸರಗೋಡು ಗಡಿ ಮಂಗಳೂರು ಕಡೆಯಿಂದ, ಈ ಮೈಸೂರು ಕಡೆಯಿಂದ ವಯನಾಡು ಗಡಿ ಸುಲ್ತಾನ್ ಬತ್ತೇರಿ ಭಾರಿ ಹೋರಾಟ ಆರಂಭ ಮಾಡ್ತೇವೆ. ನಾಳೆ ಕಾರ್ಯಕ್ರಮವನ್ನು ಬಿಡುಗಡೆ ಮಾಡ್ತೀವಿ. 12ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಾಜಭವನ ಮುತ್ತಿಗೆ, ರಾಜಭವನದ ಮುಂದೆ ಹೋರಾಟ. ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತ ಬಿಡಿ, ನಮಗೆ ಕರ್ನಾಟಕದಲ್ಲಿ ಮಂಗಳೂರೆಲ್ಲ ಮಲಯಾಳಿಗಳು, ಬೆಂಗಳೂರೆಲ್ಲ ಮಲಯಾಳಿಗಳು, ಕರ್ನಾಟಕ ಎಲ್ಲ ಮಲಯಾಳಿಗಳು, ತಮಿಳರು, ತೆಲುಗರು, ಗುಜರಾತಿಗಳು, ಮಾರ್ವಾಡಿಗಳು. ನಿಮಗೆ ಹೇಳೋದಾದರೆ ಸಿನಿಮಾ ರಂಗದಲ್ಲಿ ಕನ್ನಡ ಚಿತ್ರಗಳು ಓಡ್ತಾ ಇಲ್ಲ, ಪರಭಾಷೆ ಚಿತ್ರಗಳು ಓಡ್ತಾವೆ. ನಾವೆಲ್ಲ ಚಿಂತನೆ ಮಾಡಿದ್ದೀವಿ, ಪರಭಾಷೆ ಚಿತ್ರಗಳು ಕರ್ನಾಟಕದಲ್ಲಿ ಬಂದ್ ಆಗಲೇಬೇಕು. ಈ ಬಂದ್ ಚಳವಳಿಗೆ ಕನ್ನಡ ಚಿತ್ರರಂಗದ ಸಂಪೂರ್ಣ ನಟರು ಸೇರಿದಂತೆ ಎಲ್ಲರೂ ಬೀದಿಗಿಳಿಬೇಕಾಗುತ್ತೆ. ಕನ್ನಡ ಚಿತ್ರ ಮಾತ್ರ ಉಳಿಬೇಕು. ಕಾಸರಗೋಡು ಕರ್ನಾಟಕಕ್ಕೆ ಸೇರಲೇಬೇಕು. ನ್ಯೂಸ್ 42 ಕನ್ನಡ.